ಅಂತೂ ಇಂತೂ ಕೇರಳದ ಬಿಕ್ಕಟ್ಟೇನೋ ಶಮನ ಆಯಿತು. ಆದರೆ ಕರ್ನಾಟಕದ ಕತೆ ಏನು? ನಾಳೆಯಿಂದಲೇ ಎಂಎಲ್ಎಗಳು ಮ್ಯಾರಥಾನ್ ಪರೇಡಿಗೆ ಶುರು ಹಚ್ಚಿಕೊಂಡಿದ್ದಾರೆ. ಕೇರಳ ಬಿಕ್ಕಟ್ಟು ಶಮನ ಆಯಿತು, ಈಗ ಕರ್ನಾಟಕದ ಸರದಿ. ನಾಳೆಯಿಂದಲೇ ಶಾಸಕರು ನಾಯಕರ ದೆಹಲಿ ಪರೇಡ್ ಶುರು. ಸಚಿವ ಸ್ಥಾನಕ್ಕಾಗಿ ದುಂಬಾಲು ಬಿದ್ದಿರುವ ಎಂಎಲ್ಎಗಳು ಕೇರಳ ಸಿಎಂ ಆಯ್ಕೆಯಾಗ್ತಾ ಇದ್ದ ಹಾಗೆ ದೆಹಲಿ ಯಾತ್ರೆಗೆ ಎಲ್ಲ ಸಿದ್ಧತೆಗಳು ಕೂಡ ನಡೀತಿದೆ. ರಾಜ್ಯದ 40 ಎಂಎಲ್ಎಗಳು ಹೈಕಮಾಂಡ್ ಭೇಟಿಗೆ ಸಿದ್ಧತೆಯನ್ನು ಮಾಡ್ತಿದ್ದಾರೆ. ಕೇರಳ ಸಿಎಂ ಆಯ್ಕೆಗಾಗಿ ಕಾಯುತ್ತಿದ್ದ ಸಚಿವಾಕಾಂಕ್ಷಿಗಳೆಲ್ಲರೂ ಸಿಎಂ ಆಯ್ಕೆಯ ಬೆನ್ನಲ್ಲೇ ಗರಿಗೆದರಿದ ರಾಜಕೀಯ ಆಕ್ಟಿವಿಟೀಸ್. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರವೂ ಮುನ್ನೆಲೆಗೆ ಬಂದಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ಗೆ ಬುಲಾವ್ ಬಂದಿದೆಯಂತೆ. ಡಿಕೆ ಮತ್ತು ಸಿದ್ದುಗೆ ದೆಹಲಿಗೆ ಬರುವಂತೆ ಸೂಚನೆಯನ್ನ ಕೊಡಲಾಗಿದೆ ಎಂದು ಹೇಳಲಾಗ್ತಿದೆ. ಮೇ ಅಂತ್ಯದ ಒಳಗೆ ರಾಜ್ಯದ ಬಿಕ್ಕಟ್ಟು ಶಮನ ಸಾಧ್ಯತೆಗಳಿದಾವೆ. ನಾಯಕತ್ವ ಬದಲಾವಣೆಯ ಸಂಪುಟ ಪುನರ್ರಚನೆಯ ಅಥವಾ ಏನಾದರೂ ಬೇರೆ ತರಹದ ಡೆವಲಪ್ಮೆಂಟ್ಗಳಾಗ್ತಾವ? ಕೇರಳದ ಬಿಕ್ಕಟ್ಟನ್ನ ಮುಗಿಸಿದ ಕಾಂಗ್ರೆಸ್ಸಿನ ಹೈಕಮಾಂಡ್ ನಾಯಕರ ಕಣ್ಣು ಮತ್ತು ಕೈಗಳು ಈಗ ಕರ್ನಾಟಕವನ್ನು ನೋಡ್ತಾ ಇದೆ. ಕಾರಣ, ಕರ್ನಾಟಕದಲ್ಲಿ ಈ ಲಾವ ಕೊತ ಕುದಿತಾ ಇರೋದು ಕಳೆದ ನವೆಂಬರ್ನಿಂದ, ನಿನ್ನೆ ಮೊನ್ನೆಯಿಂದಲ್ಲ. ಹಾಗಾಗಿ ಈ ಲಾವ ಸ್ಫೋಟಗೊಂಡು ರಾಜ್ಯವನ್ನ ವ್ಯಾಪಿಸುವ ಮುನ್ನ ಇದಕ್ಕೊಂದು ಪರಿಹಾರ ಹೇಳಬೇಕಲ್ಲ. ಕೇರಳದ್ದು ಫಲಿತಾಂಶ ಬಂದು 10 ದಿನಗಳ ಒಳಗಾಗಿ ಪರಿಹರಿಸಿದ ಕಾಂಗ್ರೆಸ್ಸಿನ ನಾಯಕರು 1 ವರ್ಷದಿಂದ ನಿರಂತರವಾಗಿ ಜೀವಂತವಾಗಿರುವಂತಹ ಪವರ್ ಶೇರಿಂಗ್, ಅಧಿಕಾರ ಹಂಚಿಕೆ, ಈವರೆಗೂ ಒಂದು ತಾರ್ಕಿಕ ಹಂತಕ್ಕೆ ಬರೋ ತರಹದ ಯಾವ ಪ್ರಯತ್ನಗಳು ಕಾಂಗ್ರೆಸ್ನಿಂದ ಆಗಲಿಲ್ಲ. ಇನ್ನು ವೇಣುಗೋಪಾಲ್ ರವರ ಮನಸ್ಸು ಸ್ವಲ್ಪ ಜಂಗಮ ಆಗಿದೆ. ಅವರನ್ನು ಸ್ವಲ್ಪ ಸುಧಾರಿಸಿಕೊಳ್ಳೋಷ್ಟರಲ್ಲಿ 1 ವಾರ ಕಳೆಯುತ್ತೆ. ಇನ್ನು ಉಳಿದಂತೆ ಸುರ್ಜೇವಾಲ್ ಸಾಹೇಬರು ಜೊತೆಗೆ ರಾಹುಲ್ ಗಾಂಧಿ, ಹೀಗೆ ಒಂದಷ್ಟು ನಾಯಕರು ಕೂತ್ಕೊಂಡು ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅವರನ್ನು ಕರೆಸಿ ಒಂದು ಹಂತದ ಸುದೀರ್ಘ ಚರ್ಚೆಯನ್ನು ಮಾಡಿದ ನಂತರವೂ ಈ ವಿಚಾರ ಮುಗಿಯೋದಿಲ್ಲ. ಕಾರಣ ಏನು ಅಂತ ಕೇಳಿದ್ರೆ, ಸಿಎಂ ಸ್ಥಾನ ಹಂಚಿಕೆ ವಿಚಾರದ ಜೊತೆಗೆ ರೀಶಫಲ್ನ ಕೂಗು ಕೇಳಿ ಬರ್ತಾ ಇದೆ. ಹಾಗಾಗಿನೇ ಇವತ್ತು 40ಕ್ಕಿಂತಲೂ ಹೆಚ್ಚು ಎಂಎಲ್ಎಗಳು ಇಸ್ತ್ರಿ ಹಾಕೊಂಡು ಶರ್ಟ್ ರೆಡಿ ಮಾಡ್ಕೊಂಡಿದ್ದಾರೆ. ನಾಳೆ ದಿನ ದೆಹಲಿಗೆ ಪರೇಡ್ ಹೋಗೋ ಸಾಧ್ಯತೆಗಳಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ರಿಪೋರ್ಟರ್ ಮಾರುತಿ ಈಗ ನೇರ ಸಂಪರ್ಕದಲ್ಲಿ. ಮಾರುತಿ, ಅಂತೂ ಇಂತೂ ಕೇರಳದ ಬಿಕ್ಕಟ್ಟು ಕಾಂಗ್ರೆಸ್ನ ನಾಯಕರು ಮುಗಿಸಿದ್ರು. ಇನ್ನು ಕರ್ನಾಟಕದತ್ತ ಈಗಾಗಲೇ 40ಕ್ಕೂ ಹೆಚ್ಚು ಎಂಎಲ್ಎಗಳು ದೆಹಲಿಗೆ ಹೋಗೋದಕ್ಕೆ ರೆಡಿಯಲ್ಲಿದ್ದಾರೆ. ಸೊ ಏನು ಹೇಳ್ತೀರಾ ಈ ಡೆವಲಪ್ಮೆಂಟ್ಗಳ ಬಗ್ಗೆ? ಸೈಲ್, ಇಲ್ಲಿವರೆಗೂ ಕೂಡ ಕೇರಳಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಬ್ಯುಸಿ ಆಗಿತ್ತು. ಯಾಕೆಂದ್ರೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಕೇರಳ ಸಿಎಂ ವಿಚಾರದಲ್ಲಿ ಸಾಕಷ್ಟು ಗೊಂದಲದಲ್ಲಿತ್ತು. ಅಲ್ಲಿ ಇಬ್ಬರು ಕೂಡ ಆಕಾಂಕ್ಷಿಗಳು ಇದ್ರು. ಆದರೆ ಇವತ್ತು ಬಗೆಹರಿದಿರೋದ್ರಿಂದ ರಾಜ್ಯದಲ್ಲಿ ರಾಜಕೀಯ ಚಟುವಟಿಕೆಗಳು ಗೆರೆಗೆದಿರುವ ಸಾಧ್ಯತೆ ಇರುವಂಥದ್ದು. ಯಾಕೆಂದ್ರೆ ಪ್ರಮುಖವಾಗಿ ಕಳೆದ 2 ತಿಂಗಳಿಂದ ಸಂಪೂರ್ಣವಾಗಿ ಚರ್ಚೆ ಆಗ್ತಾ ಇರೋಂಥದ್ದು ಒಂದು ಸಚಿವ ಸಂಪುಟ ಪುನರ್ರಚನೆ, ಇನ್ನೊಂದು ನಾಯಕತ್ವ ಬದಲಾವಣೆ ವಿಚಾರ. ಈಗಾಗಲೇ ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ಹಲವು ಬಾರಿ ಹೈಕಮಾಂಡ್ ನಾಯಕರನ್ನ ಶಾಸಕರಾಗಿರ್ಬೋದು ಮತ್ತೆ ಎಂಎಲ್ಸಿಗಳಾಗಿರ್ಬೋದು ಕೂಡ ಅವರು ಕೂಡ ಭೇಟಿಯಾಗಿ ಒತ್ತಾಯ ಮಾಡಿರುವಂತ. ಇನ್ನೊಂದು ಕಡೆ ಡಿಸಿಎಂ ಆಗಿರುವಂತಹ ಡಿಕೆಶಿ ಅವರು ಕೂಡ ಎಲ್ಲಾ ಹೈಕಮಾಂಡ್ ನಾಯಕರನ್ನ ಅಂದ್ರೆ ರಾಹುಲ್ ಗಾಂಧಿ ಮತ್ತು ವೇಣುಗೋಪಾಲ್ ಅನ್ನ ಹೊರತುಪಡಿಸಿ ಖರ್ಗೆ ಅವರಾಗಿರ್ಬೋದು, ಸುರ್ಜೇವಾಲ್ ಆಗಿರ್ಬೋದು, ಇವರೆಲ್ಲವರನ್ನು ಕೂಡಿ ನಾಯಕತ್ವ ಬದಲಾವಣೆಗೆ ಬಗ್ಗೆ ಒಂದು ಹಂತಕ್ಕೆ ಬನ್ನಿ, ಒಂದು ತೀರ್ಮಾನಕ್ಕೆ ಬನ್ನಿ ಅಂತ ಕೂಡ ಒತ್ತಾಯ ಮಾಡಿರುವಂತ. ಈಗೇನು ಕೇರಳದ ಬಿಕ್ಕಟ್ಟು ಬಗೆಹರಿತು, ಮುಂದಿನ ದಿನಗಳಲ್ಲಿ ಅಂದ್ರೆ ಇವತ್ತಿನಿಂದ ಆರಂಭ ಆಗುವಂತದ್ದು ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ಮತ್ತು ಅದೇ ರೀತಿ ನಾಯಕತ್ವ ಬದಲಾವಣೆ ಬಗ್ಗೆ ಸಂಪೂರ್ಣವಾಗಿ ಇದರ ಕಡೆ ಹೈಕಮಾಂಡ್ ನಾಯಕರು ಕೂಡ ಗಮನ ಹರಿಸುವ ಸಾಧ್ಯತೆ ಇರುವಂತದ್ದು. ಪ್ರಮುಖವಾಗಿ ಇದರಿಂದಲೇ ಸಾಕಷ್ಟು ರಾಜ್ಯ ಕಾಂಗ್ರೆಸ್ನಲ್ಲಿ ಗೊಂದಲ ಇರುವಂತದ್ದಾಗಿರ್ಬೋದು ಮತ್ತು ಬಹಿರಂಗ ಹೇಳಿಕೆಗಳು ಕೂಡ ಎಲ್ಲೊಂದ್ ಕಡೆ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗ್ತಾ ಇರೋದ್ರಿಂದ ಈಗ ರಾಹುಲ್ ಗಾಂಧಿ ಆಗಿರ್ಬೋದು ಮತ್ತು ವೇಣುಗೋಪಾಲ್ ಅವರು ಕೂಡ ಈ ರಾಜ್ಯದ ಕಡೆ ಸಾಕಷ್ಟು ಗಮನ ಹರಿಸುವ ಸಾಧ್ಯತೆ ಇರುವಂತದ್ದು. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಮತ್ತು ಡಿಕೆಶಿ ಅವ್ರನ್ನ ಕರೆಸಿ ಮಾತುಕತೆ ನಡೆಸುವ ಸಾಧ್ಯತೆ ಅಂದ್ರೆ ಏನ್ ಇಲ್ಲಿವರೆಗೂ ನಾಯಕತ್ವ ಬದಲಾವಣೆ ಚರ್ಚೆ ಆಗ್ತಿದೆ, ಅದಕ್ಕೆ ಒಂದು ಬ್ರೇಕ್ ಹಾಕುವ ಸಾಧ್ಯತೆ ಇರುವಂತದ್ದು. ಪ್ರಮುಖವಾಗಿ ಒಂದು ನಾಯಕತ್ವ ಬದಲಾವಣೆಗೆ ಅವಕಾಶ ಕೊಟ್ಟರೆ ಕ್ಯಾಬಿನೆಟ್ ರಿಶಫಲ್ ಆಗಲ್ಲ, ಅಥವಾ ಕ್ಯಾಬಿನೆಟ್ ರಿಶಫಲ್ ಏನಾದ್ರೂ ಅವಕಾಶವನ್ನ ವೇಣುಗೋಪಾಲ್ ಆಗಿರ್ಬೋದು ಮತ್ತು ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದೇ ಆದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ. ಇದರಿಂದಾಗಿ ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಗೊಂದಲ ಇರುವಂತದ್ದು. ಪ್ರಮುಖವಾಗಿ ಡಿಕೆಶಿ ಕೂಡ ಒತ್ತಡ ಹಾಕ್ತಾ ಇರುವಂತದ್ದು ನಾಯಕತ್ವ ಬದಲಾವಣೆ ಬಗ್ಗೆ. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯರು ಕೂಡ ನಾಯಕತ್ವ ಬದಲಾವಣೆ ಬೇಡ, ಕೇವಲ ಕ್ಯಾಬಿನೆಟ್ ರಿಶಫಲ್ ಅವಕಾಶ ಕೊಡಿ ಅಂತ ಕೂಡ ಒತ್ತಾಯ ಮಾಡ್ತಿರೋದು. ಅದರಿಂದಾಗಿಯೇ ಇಬ್ಬರು ನಾಯಕರನ್ನ ಕರೆಸಿ ಮಾತುಕತೆ ನಡೆಸುವ ಸಾಧ್ಯತೆ ಇರುವಂತದ್ದು. ಈ ವಾರ ಅಂತ್ಯದಲ್ಲಿ ಅಥವಾ ಮುಂದಿನ ವಾರ ಆರಂಭದಲ್ಲೇ ಕೂಡ ಹೈಕಮಾಂಡ್ ನಾಯಕರು ಸಿಎಂ ಸಿದ್ದರಾಮಯ್ಯರನ್ನ ಮತ್ತು ಡಿಕೆಶಿ ಅವರನ್ನ ಕರೆಸಿ ಮಾತನಾಡುವ ಸಾಧ್ಯತೆ ಇರುವಂತದ್ದು. ಸಾಯಿಲ್, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ.